ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಸಂಚಿಕೆಯಲ್ಲೂ ಸಹ ನಾವು ಆಧ್ಯಾತ್ಮಿಕ ಪಯಣವನ್ನು ಯಾವುದಾದ್ರೂ ಒಬ್ಬ ವಿಶೇಷ ಆಧ್ಯಾತ್ಮಿಕ ವ್ಯಕ್ತಿಯ ಜೊತೆ ನಡೆಸ್ತಾನೆ ಇರ್ತೀವಿ. ಇವತ್ತಿನ ಈ ಸಂಚಿಕೆಗೆ ನಮ್ಮ ಜೊತೆ ಇದ್ದಾರೆ ಯೋಗೇಶ್ವರಿ ಅವರು ಸುಮಾರು 30 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಸುಮಾರು 26 ವರ್ಷಗಳನ್ನು ಆಧ್ಯಾತ್ಮಿಕತೆಗೋಸ್ಕರನೇ ಮುಡುಪಾಗಿಟ್ಟಿದ್ದಾರೆ. ಇವತ್ತು ಅವರು ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಬನ್ನಿ ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡೋಣ. ಅಕ್ಕವ್ರೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಕ್ಕವ್ರೆ, ನೀವು ಸುಮಾರು 30 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದೀರಿ. ಈ ಆಧ್ಯಾತ್ಮಿಕ ಜೀವನ ನೀವು ಹೇಗೆ ಬಂದ್ರಿ, ಅಥವಾ ಈ ಆಧ್ಯಾತ್ಮಿಕ ಜೀವನ ನಿಮ್ಗೆ ಹೇಗೆ ಸಿಕ್ತು? ನಾನು ಚಿಕ್ಕವಳಾಗಿದ್ದಾಗ ದೇವರನ್ನು ಹುಡುಕ್ತಾ ಇದ್ದೆ. ದೇವರಂದರೆ ತುಂಬ ಇಷ್ಟ ಆಯಿತು ನನಗೆ. ದೇವರು ಎಲ್ಲಿದ್ದಾರೆ, ಅವ್ರು ಹೇಗಿದ್ದಾರೆ, ನಾನು ದೇವ್ರ ಜೊತೆ ಸದಾ ಇರಬೇಕಲ್ಲ ಅಂತ ನನಗೆ ತುಂಬ ಇಷ್ಟ ಆಗ್ತಿತ್ತು. ನಮ್ಮ ತಂದೆ ತಾಯಿಗೆ ನಾನು ಕೇಳ್ತಾ ಇದ್ದೆ, ದೇವ್ರು ಯಾವ ರೀತಿ ಇದ್ದಾರೆ, ಅವ್ರನ್ನ ನೋಡಬೇಕಲ್ಲ ನಾನು ಅಂತ ಅವ್ರ ಪ್ರಶ್ನೆ ಕೇಳ್ತಿದ್ದೆ. ಬಟ್ ಅವ್ರು ಸರಿಯಾದಂಥ ಉತ್ತರನ ಚಿಕ್ಕವಳಾಗಿದ್ದಾಗ ಕೊಡ್ತಾ ಇರಲಿಲ್ಲ. ನಂತರ ನಾನು ಮೂರ್ತಿಗಳನ್ನು ಏನು ನೋಡ್ತಾ ಇದ್ದೆ, ಮೂರ್ತಿಗಳ ಬಗ್ಗೆ ನನಗೆ ಅಷ್ಟು ನನಗೆ ದೇವರು ಅಂತ ಅನ್ನಿಸ್ತಿರ್ಲಿಲ್ಲ. ಏಕೆಂದರೆ ಅವರು ನಮ್ಮ ಹಾಗೆ ಮನುಷ್ಯರ ಆಕಾರದಲ್ಲಿದ್ದಾರೆ. ದೇವರು ಅಂದರೆ ಡಿಫ್ರೆಂಟ್ ಆಗಿರಬೇಕು ಅಂತ. ದೇವರು ಅಂದರೆ ನನ್ನ ಒಂದು ಫೀಲಿಂಗು ದೇವರು ಜ್ಯೋತಿ ಸ್ವರೂಪದಲ್ಲಿ ಇರ್ಬೋದೇನೋ ಅಂತ. ಹಾಗಾಗಿ ನಾನು ಭಗವಂತ ಒಂದು ಸ್ಟಾರ್ ಇರ್ಬೋದು, ಆಕಾಶದ ಮೇಲಿರ್ಬೋದು ಅಂತ ನನ್ನ ಒಂದು ಕಲ್ಪನೆ ಇತ್ತು. ಹಾಗಾಗಿ ನಾನು ಫೈನಲ್ ಇಯರ್ ಇಂಜಿನಿಯರಿಂಗ್ ಓದಬೇಕಾದ್ರೆ ನಮ್ಮ ತಂದೆ ಈ ಜ್ಞಾನ ಮಾರ್ಗದಲ್ಲಿ ಬಂದರು, ಆಧ್ಯಾತ್ಮಿಕ ಜೀವನಕ್ಕೆ ಬಂದರು. ಅವ್ರು ನನಗೆ ತಿಳಿಸಿದರು, ನೀನು ಯಾವಾಗಲೂ ದೇವ್ರ ಬಗ್ಗೆ ಕೇಳ್ತಾ ಇದ್ದಲ್ಲ, ನಿಜವಾದ ದೇವರು ಯಾರು ಅಂತ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ತಿಳಿಸ್ತಾರೆ, ನೀನು ಬಾ ಅಂತ ಹೇಳಿದ್ರು. ಹಾಗಾಗಿ 91 ದೀಪಾವಳಿ ದಿವಸನೇ ನಾನು ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಟ್ಟೆ. ಈ ರೀತಿ ನಂದು ಆಧ್ಯಾತ್ಮಿಕ ಜೀವನ ಪ್ರಾರಂಭ ಆಯಿತು. ದೀಪಾವಳಿ ದಿನವೇ ನಿಮ್ಮ ದೀಪವನ್ನು ಬೆಳೆಸ್ಕೊಂಡ್ರಿ. ಎಕ್ಸಾಕ್ಟ್ಲಿ. ನಿಮ್ಮ ತಂದೆ ಈ ಆಧ್ಯಾತ್ಮಿಕ ಜೀವನಕ್ಕೆ ಬಂದರು ಅಂತ ಹೇಳಿದ್ರಿ. ಎಸ್. ನಿಮ್ಮ ತಂದೆ ಏನು ಮಾಡ್ತಾಯಿದ್ರು? ನಮ್ಮ ತಂದೆ ಬೇಸಿಕಲಿ ಅವರು ಬಿಸ್ನೆಸ್ ಮ್ಯಾನ್. ನಮ್ಮದು ಎಲೆಕ್ಟ್ರಿಕಲ್ ಶಾಪ್ ಇದೆ, ಜೊತೆಗೆ ಅವರು ಕ್ಲಾಸ್ 1 ಕಾಂಟ್ರಾಕ್ಟರ್ ಆ್ಯಸ್ ವೆಲ್ ಆಸ್ ಅವರು ಅಗ್ರಿಕಲ್ಚರ್ನು ಕೂಡ ಮಾಡಿಸ್ತಾಯಿದ್ರು. ನಿಮ್ಮ ಮನೆಯಲ್ಲಿ ಮೊದಲು ನಿಮ್ಮ ತಂದೆ ಈ ಆಧ್ಯಾತ್ಮಿಕ ಜ್ಞಾನಕ್ಕೆ ಬಂದರು. ಎಸ್. ಆನಂತರ ನನ್ನ ಕರ್ಕೊಂಡು ಬಂದರು. ಅವಾಗ ನಿಮ್ಮ ತಾಯಿ ಆಧ್ಯಾತ್ಮಿಕ ಜ್ಞಾನದಲ್ಲಿ ಇದ್ರ? ತಾಯಿ ಇರಲಿಲ್ಲ. ತಂದೆ ಬಂದ ನಂತರ ನಾನು ಬಂದಿದ್ದು. ನಾನು ನಮ್ಮ ತಾಯಿಗೆ ಹೇಳಿದೆ, ಅಮ್ಮ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಭಗವಂತ ಯಾರು ಅಂತ ಸರಿಯಾದ ರೀತಿಯಲ್ಲಿ ನಾವು ತಿಳ್ಕೊಳ್ಬೋದು, ಪರಮಾತ್ಮನ ಪ್ರೀತಿ ಸಿಗುತ್ತೆ, ನೀವು ಕೂಡ ತಿಳ್ಕೊಳ್ಳಿ ಅಂತ ನಾನು ಅವ್ರಿಗೆ ತಿಳಿಸ್ದೆ. ನಂತರ ನಮ್ಮ ತಾಯಿನೂ ಕೂಡ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬಂದರು. ಅಂದರೆ ಮುಂಚೆ ನಿಮ್ಮ ತಾಯಿಗೆ ಗೊತ್ತಿರಲಿಲ್ಲ ಈ ಜ್ಞಾನ ಏನು ಅಂತ. ಅವಾಗ ಅವರು ನಿಮಗೆ ಅಪೋಸ್ ಮಾಡಲಿಲ್ಲ, ನೀ ಇಷ್ಟು ಚಿಕ್ಕ ವಯಸ್ಸು, ನೀನು ಯಾಕಲ್ಲಿ ಹೋಗ್ತೀಯ, ಬೇಕಾದ್ರೆ ನೀವು ಅಪ್ಪ ಹೋಗಲಿ ಹೇಳಿದರು. ಖಂಡಿತ ಹೇಳಿದರು. ಅಂದರೆ ಜ್ಞಾನ ಮಾರ್ಗದಲ್ಲಿ ಹೋಗೋದಕ್ಕೆ ಅವರು ಅಷ್ಟು ನನಗೆ ಅವಾಯ್ಡ್ ಮಾಡ್ತಿರಲಿಲ್ಲ. ಬಟ್ ಡೆಡಿಕೇಶನ್ ಆಗ್ತೀನಿ ಅಂದಾಗ ಸ್ವಲ್ಪ ತಾವು ಹೇಳಿದ ಹಾಗೆ ಹೇಳಿದರು, ಈ ಚಿಕ್ಕ ವಯಸ್ಸಿನಲ್ಲೇ ಯಾಕೆ ಬೇಡ ಅಂತ ಹೇಳಿದರು. ನೀವು ಈ ಜ್ಞಾನವನ್ನು ಸೇವಾ ಕೇಂದ್ರಕ್ಕೆ, ಬ್ರಹ್ಮಕುಮಾರಿ ಸೇವಾ ಕೇಂದ್ರಕ್ಕೆ ಹೋಗಿ ತೊಗೊಂಡ್ರಿ. ಎಸ್. ತೊಗೋಬೇಕಾದ್ರೆ ಅವರು ಅಲ್ಲಿ 7 ದಿನದ ಒಂದು ಕೋರ್ಸ್ ಕೊಡ್ತಾರೆ ಅಂತ ನಾನು ಕೇಳಿದೆ. ಖಂಡಿತ. ಆ ಕೋರ್ಸ್ ತೊಗೋಬೇಕಾದ್ರೆ ನಿಮಗೆ ಈ ಜ್ಞಾನದ ಬಗ್ಗೆ ಏನು ಅಭಿಪ್ರಾಯ ಬಂತು? ಓಕೆ. ನಂಗೆ ಫಸ್ಟ್ ಡೇ ಹೋದಾಗ ಆತ್ಮದ ವಿಚಾರವನ್ನು ತಿಳಿಸಿದರು. ಆತ್ಮ ಅಂದರೆ ಏನು, ಆತ್ಮ ಹೇಗಿದೆ, ಇದೆಲ್ಲ ವಿಚಾರ ಕೇಳಿದಾಗ ಜ್ಯೋತಿ ಅಂತ ಹೇಳಿದರು, ಅಂದರೆ ಸ್ಟಾರ್ ಅಂತ ಹೇಳಿದರು. ಏಕೆಂದರೆ ನನ್ನ ಒಂದು ಫೀಲಿಂಗು ಫಸ್ಟು ಅದೇ ಇದ್ದಿದ್ದು, ಆತ್ಮ ಅಂದರೆ ಹೇಗಿರ್ಬೋದು. ನನ್ನ ಕ್ವಶನ್ ಆ ರೀತಿ ಇತ್ತು. ಏಕೆಂದರೆ ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಚಿಕ್ಕವಳಾಗಿದ್ದಾಗ, ಮೇ ಬಿ ಸೆಕೆಂಡ್ PUC ಅನಿಸುತ್ತೆ, ಆಗ ಎವ್ರಿ ಡೇ ನಾನು ಡೈರಿ ಬರಿತಾ ಇದ್ದೆ. ಏಕೆಂದರೆ ನಮ್ಮದು ಎಲೆಕ್ಟ್ರಿಕಲ್ ಶಾಪ್ ಇರೋ ಕಾರಣ ಡೈರಿ ಮಾಡಿಸ್ತಾಯಿದ್ರು. ನಾನು ಎವ್ರಿ ಡೇ ಚಾರ್ಟ್ ಬರಿತಾ ಇದ್ದೆ. ಕೊನೆಯಲ್ಲಿ ಬರಿತಾ ಇದ್ದೆ, ನಾನು ಸದಾ ಪರಮಾತ್ಮ ನಿನ್ನ ಜೊತೆಯಲ್ಲಿರಬೇಕು ಅಂತ. ನಂದು ಕೊನೆ ಲೈನ್ ಅದು, ನಾನು ಸದಾ ನಿಮ್ಮ ಜೊತೆ ಇರಬೇಕು ಅಂತ. ಆಮೇಲೆ ನಮ್ಮ ಅಜ್ಜಿ ಶರೀರ ಬಿಟ್ಟರು, ಮೀನ್ಸ್ ನಮ್ಮ ಫಾದರ್ನ ಮದರು. ಆವಾಗ ನನಗೆ ಯಾರು ದೇಹ ಬಿಟ್ಟರು ಅಂತ ಗೊತ್ತಾಗಲಿಲ್ಲ.
ಓಕೆ, ಆತ್ಮ ದೇಹ ಬಿಡ್ತು ಅಂದರು. ಹಾಗಾದರೆ ಆತ್ಮ ಅಂದ್ರೆ ಏನು ಅಂತಲೇ ನನಗೆ ಅರ್ಥ ಆಗಲಿಲ್ಲ ಆ ಟೈಮಲ್ಲಿ. ಯಾವಾಗ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಹೋದೆ, ಅವರ ಆತ್ಮದ ಪರಿಚಯವನ್ನು ಕೊಟ್ಟರು. ಆತ್ಮ ಒಂದು ಜ್ಯೋತಿ, ಒಂದು ಚೈತನ್ಯ ಶಕ್ತಿ, ಅದು ಈ ಶರೀರವನ್ನು ಬಿಟ್ಟು ಹೋಗುವಂಥದ್ದು ಅಂತ ಆಗ ನನಗೆ ಅದು ಜ್ಞಾನೋದಯ ಆಯಿತು. ನಂತರ ಪರಮಾತ್ಮನ ಬಗ್ಗೆ ಏನು ತಿಳಿಸಿದ್ರಲ್ಲ, ಪಾಯಿಂಟ್ ಆಫ್ ಲೈಟ್ ಅಂತ, ನಿರಾಕಾರ ಜ್ಯೋತಿರ್ಬಿಂದು ಅಂತ, ಅವ್ರು ಹೇಳಿದ್ದು ನನ್ನ ಥಾಟ್ಸ್ ಇದ್ದಿದ್ದು ಎರಡು ಕೂಡ ಮ್ಯಾಚ್ ಆಯಿತು. ಅವತ್ತಿನ ದಿನವೇ ಬಂದು ನನ್ನ ಡೈರಿನಲ್ಲಿ ಬರೆದೆ, ನಾನು ಏನು ಹುಡುಕ್ತಾ ಇದ್ದೆ ಅದು ನನಗೆ ಸಿಕ್ತು, ನಂಗೆ ದೇವ್ರು ಸಿಕ್ಬಿಟ್ರು ಅಂಥೇಳಿ ನನಗೆ ಆನಂದ ಬಾಷ್ಪ ಬಂತು. ತುಂಬ ಸಂತೋಷ ಆಯಿತು. ಆ 7 ದಿನದ ಕೋರ್ಸಲ್ಲಿ ನಿಮಗೆ ಯಾವ ಪಾಯಿಂಟ್ ಅಥವಾ ಯಾವ ಕೋರ್ಸ್ ಇಷ್ಟ ಆಯಿತು? ಓಕೆ, ಆ ಒಂದು 7 ಡೇಸ್ ಕೋರ್ಸಲ್ಲಿ ಒಂದು ಭಗವಂತನ ವಿಚಾರ ತುಂಬ ಇಷ್ಟ ಆಯಿತು. ಏಕೆಂದರೆ ದೇವರು ಅಂದರೆ ಚಿಕ್ಕವಳಿಂದನೂ ತುಂಬಾ ಇಷ್ಟ. ಇಲ್ಲಿ ಅಂತೂ ಹೇಳಿದ್ದು ಯಥಾರ್ಥವಾಗಿತ್ತಲ್ಲ, ನಾನು ದೇವ್ರ ಜೊತೆ ಯಾವಾಗಲೂ ಮಾತಾಡ್ತಾನೆ ಇರ್ಬೋದಲ್ಲ, ಕಮ್ಯುನಿಕೇಷನ್ ಆಲ್ವೇಸ್ ಐ ಹ್ಯಾವ್ ವಿತ್ ಹಿಮ್ ಅಂತ, ಸದಾ ಪರಮಾತ್ಮನ ಜೊತೆ ಇರ್ಬೋದು. ನಾನು ಏನೇ ಮಾಡಬೇಕಾದ್ರೂ ಪರಮಾತ್ಮನನ್ನು ಕೇಳಿ ಮಾಡುವಂಥದ್ದು ಮೊದಲಿಂದನೂ ಹ್ಯಾಬಿಟ್ ಇತ್ತು. ನಾನು ದೇವ್ರ ರೂಮ್ಗೆ ಹೋಗಿ ದೇವ್ರಿಗೆ ಹೇಳಿದೆ ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ ಚಿಕ್ಕವಳಾಗಿದ್ದಾಗ. ಸೊ ಇಲ್ಲಿ ಬಂದಾಗ ಅದು ನ್ಯಾಚುರಲ್ ಆಗಿಬಿಡ್ತು. ಅವ್ರಿಗೆ ಹೇಳೇ ಬೇರೆ ಕೆಲಸ ಮಾಡುವಂಥ ಯಾವುದೇ ಕೆಲಸ ಆಗಿರಲಿ, ಅದು ಒಂದು ಹೊರಗಡೆ ಹೋಗಬೇಕಾದ್ರೂ ಭಗವಂತನಿಗೆ ಹೇಳಿ ನಾನು ಹೋಗ್ತಾ ಇದ್ದಿತ್ತು. ಆಮೇಲೆ ಏನು ಹೇಳಿದರು, ಮನುಷ್ಯರಿಂದ ದೇವತೆಗಳಾಗ್ತೀವಿ, ನಾವು ಆರ್ಡಿನರಿ ಮನುಷ್ಯರು, ನಾವೇನೇ ವಿ ಆರ್ ಬಿಕಮಿಂಗ್ ಡೇಟಿ ಅಂತ. ಅದು ನನಗೆ ತುಂಬ ಇಷ್ಟ ಆಯಿತು. ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ನಂತರ ದೇವತೆ ಆಗುವಂಥದ್ದು. ದೇವತೆ ಅಂದರೆ ಯಾರಿಗಿಷ್ಟ ಆಗಲ್ಲ ಅಲ್ವಾ? ಏಕೆಂದರೆ ದೇವತೆಗಳು ಎಷ್ಟು ಚೆನ್ನಾಗಿರ್ತಾರೆ, ಅವ್ರ ಜೀವನದಲ್ಲಿ ಎಷ್ಟು ಪ್ಯೂರಿಟಿ ಇರುತ್ತೆ. ನನಗಿಷ್ಟ ಆಗಿದ್ದ ಪಾಯಿಂಟು ಪ್ಯೂರಿಟಿ, ಪವಿತ್ರತೆ, ಆ ಒಂದು ಶುದ್ಧತೆ. ಅದು ಆಚಾರದಲ್ಲಿರ್ಬೋದು, ನಮ್ಮ ವಿಚಾರದಲ್ಲಿರ್ಬೋದು, ನಮ್ಮ ವ್ಯವಹಾರದಲ್ಲಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಶುದ್ಧತೆ ಇರೋದು ನನಗೆ ತುಂಬಾ ಇಷ್ಟ ಆಯಿತು. ಸೊ ನಾನೇ ದೇವತೆ ಆಗ್ತೀನಿ ಅಂದಾಗ ನನಗೆ ತುಂಬಾ ಇಷ್ಟ ಆಯಿತು. ನೀವು ಆಚಾರ ವಿಚಾರಗಳ ಬಗ್ಗೆ ಹೇಳಿದ್ರಿ. ಹಾಗಿದ್ರೆ ಈ ಜ್ಞಾನಕ್ಕೆ ಬಂದಾದಮೇಲೆ ನೀವು ನಿಮ್ಮಲ್ಲಿ ಯಾವ ಆಚಾರ ವಿಚಾರ ನಡೆ ನುಡಿಗಳಲ್ಲಿ ಪರಿವರ್ತನೆ ಮಾಡಿಕೊಂಡ್ರಿ? ಓಕೆ, ಆ್ಯಕ್ಚುಲಿ ನಾನು ಚಿಕ್ಕವಳಿಂದ ತುಂಬ ಸೈಲೆಂಟ್. ನಾನು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ತಾ ಇದ್ದರೂ ಕೂಡ ನಾನು ಯಾರ ಜೊತೆಗೂ ಮಾತಾಡ್ತಾ ಇರಲಿಲ್ಲ. ಅಕ್ಕಪಕ್ಕದ ಮನೆಯವ್ರ ಜೊತೆಗೂ ನಾನು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ತುಂಬ ಸೈಲೆಂಟಲ್ಲಿ ಬೆಳೆದಿರುವಂಥದ್ದು. ಯಾಕೆಂದ್ರೆ ತಂದೆ ತಾಯಿನೂ ಕೂಡ ತುಂಬ ಸ್ಟ್ರಿಕ್ಟಾಗಿ ಬೆಳೆಸಿದ್ರು. ನಾವು ಹೊರಗಡೆ ಹೋಗಿದ್ದೇ ಇಲ್ಲ, ಅಷ್ಟು ಪ್ರೀತಿ ಕೊಡ್ತಿದ್ರು ತಂದೆ ತಾಯಿನೂ ಕೂಡ. ಆದರೆ ಯಾವಾಗ ನಾನು ಭಗವಂತನ ಬಗ್ಗೆ ತಿಳ್ಕೊಂಡೆ, ಭಗವಂತನ ಜೊತೆ ಮೆಡಿಟೇಷನ್ ಅಭ್ಯಾಸ ಮಾಡಿದೆ, ರಾಜಯೋಗವನ್ನು ಅಭ್ಯಾಸ ಮಾಡಿದೆ, ನನಗೆ ಪರಮಾತ್ಮನ ಪ್ರೀತಿ ಎಷ್ಟು ಸಿಕ್ತು ಅಂದರೆ ತಂದೆ ತಾಯಿ ಪ್ರೀತಿಗಿಂತನೂ ಕೂಡ ಆ ಪ್ರೀತಿ ದೊಡ್ಡದು ಅನ್ನಿಸ್ತು. ಆ ಫೀಲಿಂಗ್ ಆಯಿತು ನನಗೆ. ಏಕೆಂದರೆ ತಂದೆ ತಾಯಿ ಪ್ರೀತಿನೇ ದೊಡ್ಡದು ಅಂದ್ಕೊಂಡಿದ್ದೆ, ಬಟ್ ಆ ಪ್ರೀತಿ ಭಗವಂತನಿಂದ ನನಗೆ ತುಂಬಾ ಚೆನ್ನಾಗಿ ಸಿಕ್ತು. ಸೊ ಆಗ ನನ್ನ ಒಂದು ಆಚಾರದಲ್ಲಿರ್ಬೋದು, ವಿಚಾರದಲ್ಲಿ ಫಸ್ಟ್ ನಾನು ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಬೇಜಾರು ಮಾಡ್ಕೋತಾ ಇದ್ದೆ, ಫೀಲಿಂಗ್ ಮಾಡ್ಕೋತಾ ಇದ್ದೆ, ಸಣ್ಣ ಪುಟ್ಟ ವಿಚಾರಕ್ಕೂ. ನಂತರ ನಾನು ಯಾವಾಗ ಈ ಮೆಡಿಟೇಷನ್ ಶುರು ಮಾಡಿದೆ, ರಾಜಯೋಗವನ್ನು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದೆ, ಆವಾಗ ಆ ಫೀಲಿಂಗ್ ಎಲ್ಲ ಬಿಟ್ಬಿಟ್ಟೆ. ನಾನು ಸಣ್ಣ ಪುಟ್ಟ ವಿಚಾರ ಯಾವುದಕ್ಕೂ ಕೂಡ ಬೇಸರ ಮಾಡ್ಕೋಬಾರ್ದು. ನನ್ನ ಮನಸ್ಸನ್ನು ಯಾವಾಗಲೂ ಖುಷಿಯಾಗಿಟ್ಕೋಬೇಕು. ಆ ಖುಷಿ ನನ್ನ ಸದಾಕಾಲ ನನ್ನ ಮುಖದಲ್ಲಿರಬೇಕು. ನನ್ನಿಂದ ಇನ್ನೊಬ್ಬರಿಗೆ ಸಂತೋಷ ಸಿಗಬೇಕು, ನನ್ನಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗಬಾರ್ದು ಅಂತ ಹೇಳಿ ನಾನು ಫುಲ್ ನನ್ನ ಒಂದು ನಡೆ ನುಡಿನೇ ಚೇಂಜ್ ಮಾಡ್ಕೊಂಬಿಟ್ಟೆ. ನನಗೆಷ್ಟೇ ಕೆಲವೊಮ್ಮೆ ನೋವಾಗಿದ್ರೂ ಕೂಡ, ಸಮ್ಟೈಮ್ಸ್ ನಾವೇನೇ ತಪ್ಪು ಮಾಡಲಿಲ್ಲ ಅಂದರೂ ಕೂಡ ಕೆಲವರು ಹೇಳಿರ್ತಾರೆ ಅಂದ್ಕೊಳ್ಳಿ, ಆಗ ಆ ಟೈಮಲ್ಲಿ ನನಗೆ ಸ್ವಲ್ಪ ಫೀಲಿಂಗ್ ಆದ್ರೂ ಬಿಟ್ಬಿಡ್ತಿದ್ದೆ. ಏಕೆಂದರೆ ಮೇಲೊಬ್ಬರು ಇದ್ದಾರೆ, ಅವ್ರು ನೋಡ್ತಾ ಇರ್ತಾರೆ, ಅಂದರೆ ಭಗವಂತ ಎಲ್ಲವನ್ನು ಅಬ್ಸರ್ವ್ ಮಾಡ್ತಿರ್ತಾರೆ, ಮತ್ತು ಕರ್ಮ ಫಿಲಾಸಫಿ ಗೊತ್ತೇ ಇದೆ. ಸೊ ಮಾಡಿದಳು ಮಹಾರಾಯ ಅಂತ. ಸೊ ಹಾಗಾಗಿ ನಾನು ಯಾರೇ ನನಗೆ ನೋವು ಕೊಟ್ಟರು ನಾನು ಇನ್ನೊಬ್ಬರಿಗೆ ನೋವು ಕೊಡ್ತಿರ್ಲಿಲ್ಲ. ಆ ಒಂದು ಅಭ್ಯಾಸವನ್ನು ನಾನು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬಂದಮೇಲೆ ಕಲ್ತ್ಕೊಂಡೆ. ಅದನ್ನು ಪ್ರಾಕ್ಟಿಕಲ್ಲಾಗಿ ನೆಟ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಎಂದು ನಾವು ಮಾಡ್ತಾ ಇರೋದು ಸರಿ ಅನ್ನೋದು ನಮಗೆ ಸಂಪೂರ್ಣ ನಿಶ್ಚಯ ಇತ್ತು ಅಂದಾಗ ಬೇರೆಯವರು ಏನೋ ಹೇಳಿದ್ರು ಅಂದರೆ ಬಹುಶಃ ಅದು ಅವರ ಒಪಿನಿಯನ್ ಇರ್ಬೋದು. ಆದರೆ ನಮ್ಮ ಮನಸ್ಸಿಗೆ ನಾವು ಮಾಡ್ತಾ ಇರೋದು ಸಂಪೂರ್ಣ ಸರಿ ಅನಿಸಿದಾಗ ಅದ್ರಲ್ಲಿ ಬೇಜಾರಾಗುವಂಥ ಅವಶ್ಯಕತೆನೇ ಇಲ್ಲ. ಎಕ್ಸಾಕ್ಟ್ಲಿ. ನೀವು ಈ ಜ್ಞಾನಕ್ಕೆ ಬಂದು ನಿಮ್ಮಲ್ಲಿ ಇಷ್ಟೆಲ್ಲ ಪರಿವರ್ತನೆ ಮಾಡ್ಕೊಂಡ್ರಿ. ಈ ಪರಿವರ್ತನೆಯನ್ನು ಗಮನಿಸಿ ನಿಮ್ಮ ರಿಲೇಷನ್ಸ್ ಆಯಿತು, ನಿಮ್ಮ ಫ್ರೆಂಡ್ಸ್ ಆಯಿತು, ಅವ್ರದ್ದೆಲ್ಲ ರಿಯಾಕ್ಷನ್ ಹೇಗಿತ್ತು? ಓಕೆ,
ಸೊ ಬಿಫೋರ್ ಅಂದರೆ ಈ ಜ್ಞಾನ ಮಾರ್ಗಕ್ಕೆ ಬಂದಾಗ ಎಲ್ಲರದ್ದು ಕೂಡ ಆ್ಯಂಟಿ ಇತ್ತು, ಅಪೋಸಿಟ್ ಮಾಡಿದರು. ನಾನು ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾಗ ಕ್ಲಾಸಸ್ ಮಾಡ್ತಾ ಇದ್ನಲ್ಲ, ಎಲ್ಲರೂ ನನಗೆ ಕೊಲೀಗ್ಸ್ ಎಲ್ಲ ಆಡ್ಕೊಳ್ಳೋರು. ಸೊ ನಿನಗೆ ಹಿಪ್ನಾಟೈಸ್ ಮಾಡಿಬಿಟ್ಟಿದ್ದಾರೆ, ನೀನು ಯಾವಾಗಲೂ ಕೂಡ ಒಂದು ಇದರಲ್ಲೇ ಇರ್ತೀಯ, ಆ ಒಂದು ತನ್ಮಯತೆಯಲ್ಲೇ ಇರ್ತೀಯ ಅಂತ ಹೇಳಿ ನನ್ನನ್ನು ಸ್ವಲ್ಪ ಕ್ರಿಟಿಸೈಸ್ ಮಾಡೋರು. ಆದರೆ ನಾನು ಯಾವಾಗ ನನ್ನಲ್ಲಿ ಚೇಂಜಸ್ ನೋಡಿದ್ರು, ನಾನು ಏನು ಕ್ಲಾಸಸ್ ಮಾಡ್ತಾಯಿದ್ದೆ, ನಾನು MC ಅವರಿಗೆ MB ಅವರಿಗೆಲ್ಲ ಕ್ಲಾಸಸ್ ತೊಗೊಳ್ತಾ ಇದ್ದೆ. ಅಲ್ಲಿಯ ಸ್ಟೂಡೆಂಟ್ಸ್ ಕೂಡ ಸೈಲೆಂಟಾಗಿರೋರು. ಆ್ಯಕ್ಚುಲಿ ನಾನು ವಾಯ್ಸೇ ನಂದು ಸ್ಲೋ ಆಗಿ ಬರ್ತಿತ್ತು, ಬಟ್ ಅಲ್ಲಿ 100 ಮೆಂಬರ್ಸ್ ಇರೋರು ಸ್ಟೂಡೆಂಟ್ಸು ಪಿನ್ ಡ್ರಾಪ್ ಸೈಲೆನ್ಸ್ ಇರೋದು. ನಾನು ಏನು ಕ್ಲಾಸ್ ಮಾಡ್ತಿದ್ದೆ ಎಲ್ಲ ಚೆನ್ನಾಗಿ ಕೇಳಿ ಅದ್ರ ರಿಸಲ್ಟ್ ಚೆನ್ನಾಗಿ ಬರ್ತಿತ್ತು. ಆಟೋಮೆಟಿಕಲಿ ನನ್ನನ್ನು ಯಾರು ಈ ಥರ ಹೇಳ್ತಾಯಿದ್ರು, ನೀನು ಯಾಕೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಹೋದೆ, ನೀನು ಅದಕ್ಕೆ ವಶ ಆಗಿಬಿಟ್ಟೆ, ಅವ್ರು ಹಿಪ್ನಟೈಸ್ ಮಾಡಿರಬೇಕು ಅಂತ ಅವರೇ ಚೇಂಜ್ ಆದರು. ಓಕೆ, ನೀನು ಕರೆಕ್ಟಾದ ಒಂದು ಜೀವನಕ್ಕೇ ನೀನು ಅಡ್ಯಾಪ್ಟ್ ಆಗಿದೆಯಾ, ಒಳ್ಳೆಯದು, ನಿಜವಾಗ್ಲೂ ನಿನ್ನದು ನೋಡಿದರೆ ದೇವತೆ ಅನಿಸುತ್ತೆ ಅಂತ ಅವರೇ ಹೇಳೋಕ್ಕೆ ಶುರು ಮಾಡಿದರು. ಸೊ ಹಾಗಾಗಿ ನನಗೆ ತುಂಬ ಸಂತೋಷ ಆಯಿತು. ನಮ್ಮ HOD ಒಬ್ಬರಿದ್ದರು, ಅವ್ರು ಹೇಳೋರು, ನೀನು ಫಿಲಾಸಫಿ ತೊಗೊಳ್ಬೇಕಿತ್ತು, ಯಾಕೆ ಈ ಕಂಪ್ಯೂಟರ್ ಸೈನ್ಸ್ ತೊಗೊಂಡೆ ಅಂತ ನನಗೆ ಟಫ್ ಸಬ್ಜೆಕ್ಟೇ ಕೊಡೋರು. ಯಾಕೆ ಅಂದರೆ ನನ್ನ ಒಂದು ಕಾನ್ಸಂಟ್ರೇಷನ್ನು ಸೊ ಈ ಸ್ಪಿರಿಚುಯಾಲಿಟಿ ಕಡೆ ಹೋಗ್ದೇನೆ ಈ ಕಡೆ ಬರಲಿ ಅಂತ, ನನ್ನ ಸ್ಟಡೀಸ್ ಕಡೆಗೆ, ಕಾಲೇಜ್ ಸಬ್ಜೆಕ್ಟ್ಗಳೇನಿದೆ ಆ ಕಡೆಗೆ ಬರಲಿ ಅಂತ ನಾನೇನು ಮಾಡ್ತಿದ್ದೆ, ಬೆಳಗಿನ ಜಾವ ನಮ್ಮಲ್ಲಿ ಅಮೃತ ವೇಳೆ ಅಂತ ಹೇಳ್ತೀವಿ, 3 ಗಂಟೆಗೆ ಎದ್ದು ಅಪ್ ಟು 5 o'clock ಮೆಡಿಟೇಷನ್ ಮಾಡಿ ನಂತರ ನಾನು ಸ್ಟಡೀಸ್ ಮಾಡ್ತಿದ್ದೆ. ನಾನೇನು ಸಬ್ಜೆಕ್ಟನ್ನು ಮಾಡಬೇಕು ಕ್ಲಾಸು ಅದ್ರ ಬಗ್ಗೆ ನಾನು ಓದ್ತಾ ಇದ್ದೆ. ಏನು ಓದ್ತಾ ಇದ್ದೆ ಆ್ಯಸ್ ಇಟ್ ಈಸ್ ನನ್ನ ಮೆಮೊರಿನಲ್ಲಿ ಸ್ಟೋರ್ ಆಗ್ತಿತ್ತು. ಆ್ಯಸ್ ಇಟ್ ಈಸ್ ಒಂದೇ ಸಲ ಓದ್ತಾ ಇದ್ದಿದ್ದು. ನಂತರ ಅದನ್ನು ನಾನು ಕ್ಲಾಸ್ ಮಾಡ್ತಾಯಿದ್ದೆ. ಆಗ ಅದು ರಿಸಲ್ಟ್ ಚೆನ್ನಾಗಿ ಬರ್ತಿತ್ತಲ್ಲ, ಆಗ HODಗೂ ಅನ್ನಿಸ್ತು, ಇವಳು ಎಂಥ ಕಷ್ಟವಾಗಿರೋ ಸಬ್ಜೆಕ್ಟ್ ಕೊಟ್ಟರು ಇವಳು ಚೆನ್ನಾಗಿ ಮಾಡ್ತಾಳೆ, ಅಂದರೆ ಅಲ್ಲೊಂದು ಪವರ್ ಇದೆ, ಈ ಮೆಡಿಟೇಷನ್ ಮಾಡೋದ್ರಿಂದ ಇವಳಿಗೆ ತುಂಬ ಯೂಸ್ಫುಲ್ ಆಗ್ತಾಯಿದೆ ಅಂತ ಅವರು ಕೂಡ ಎಕ್ಸೆಪ್ಟ್ ಮಾಡಿದರು, ತುಂಬ ಇಷ್ಟಪಟ್ಟರು. ಆಮೇಲೆ ಹೇಳ್ತಿದ್ರು, ನಿಜವಾಗ್ಲೂ ನೀನು ನೋಡಿದರೆ ದೇವತೆ ಅನಿಸುತ್ತೆ ಕಣಮ್ಮ ಅಂತ ಹೇಳೋರು. ಬಾಕಿ ನಿಮ್ಮ ಕೊಲೀಗ್ಸ್ ಏನೋ ಸರಿ, ನಿಮ್ಮ ಮನೆಯಲ್ಲಂತೂ ನಿಮಗೆ ಯಾವುದೇ ಅಬ್ಜೆಕ್ಷನ್ಸ್ ಇರಲಿಲ್ಲ, ಅದು ಸರಿ. ಓಕೆ, ಆದರೆ ನಿಮ್ಮ ರಿಲೇಷನ್ಸ್ ಇರ್ತಾರಲ್ಲ, ಅರೆ ಇಷ್ಟು ವಯಸ್ಸಿಗೆ ನೀನು ಆಶ್ರಮಕ್ಕೆ ಹೋಗಿ ಏನು ಮಾಡ್ತೀಯ, ಸುಮ್ಮನೆ ಇರೋ ಮನೆಯಲ್ಲಿ, ಅದೆಲ್ಲ ಹೋಗಬಾರ್ದು, ಈ ಥರ. ಖಂಡಿತ ಅದು ಕೂಡ ಬಂತು. ಏಕೆಂದರೆ ನಾನು ಯಾವಾಗ ಲೆಕ್ಚರರ್ ಆಗಿದ್ದೆ ಆಗ ಅನೇಕ ಲೆಕ್ಚರರ್ಸ್ಗಳು ಆ ಥರ ಹೇಳಿದರು, ನಮ್ಮ ಮನೆಗೆ ಬಂದು ಹೇಳಿದರು, ಫ್ಯಾಮಿಲಿ ಮೆಂಬರ್ಸ್ಗಳು ಅಂದರೆ ರಿಲೇಷನ್ಸ್ ಎಲ್ಲ ಏನಿದ್ರು, ಯಾಕೆ ಅವ್ರನ್ನ ಈ ರೀತಿ ಕಳಿಸ್ತಿದ್ದೀರಾ, ಅಲ್ಲಿ ಮದುವೆ ಆಗಬಾರ್ದು ಅಂತಾರೆ, ಇದು ಕೂಡ ಬಂತು, ಮ್ಯಾರೇಜ್ ಆಗಬಾರ್ದು ಅಂತ ಹೇಳ್ತಾರೆ ಅಂತ. ನಾನು ಹೇಳಿದೆ, ಗಾಡ್ ಈಸ್ ಅವರ್ ಕಂಪ್ಯಾನಿಯನ್, ಭಗವಂತನೇ ನಮಗೆ ಪತಿ, ಆಯಿತಾ. ನಾನು ಈ ಒಂದು ಲೌಕಿಕ ಜಗತ್ತಿನಲ್ಲಿ ಚಿಕ್ಕವಳಿದ್ದಾಗಲಿಂದನೂ ಕೂಡ ನನಗೆ ಮದುವೆ ಅನ್ನುವಂಥದ್ದು ಇಷ್ಟ ಇರಲಿಲ್ಲ, ಪವಿತ್ರ ಜೀವನನೇ ಇಷ್ಟ ಇತ್ತು. ಹಾಗೆ ಈ ಜೀವನ ಇಷ್ಟ ನನಗೆ ಅಂತ ಹೇಳಿದಾಗ ತುಂಬ ಅಪ್ಪೋಸ್ ಮಾಡಿದರು. ಆಮೇಲೆ ಅವರೇನೆ ಪರಿವರ್ತನೆ ಆದರು, ಇವಳು ಖಂಡಿತ ಇದರಲ್ಲಿ ಬರೋದಿಲ್ಲ ಅಂತ. ಏಕೆಂದರೆ ನನ್ನ ಆ್ಯಕ್ಟಿವಿಟೀಸು ಅದೇ ರೀತಿ ಇತ್ತು, ನನ್ನ ಮಾತುಕತೆನಲ್ಲಾಗಿರಲಿ, ನನ್ನ ನಡವಳಿಕೆನಲ್ಲಾಗಿರಲಿ ಅದೇ ರೀತಿ ಇದ್ದೆ. ಯಾಕೆಂದರೆ ಅವ್ರಿಗೆ ಹೇಳ್ತಾ ಇದ್ದೆ, ನಿಜವಾದ ದೇವರು ನಮ್ಗೆ ಸಿಗೋದು ಯಾವಾಗ, ಭಗವಂತ ಸಿಕ್ಕಿದ್ದಾರೆ ಅಂತ ಅಂದಮೇಲೆ ಭಗವಂತನನ್ನು ಬಿಟ್ಟು ಈ ಜೀವನಕ್ಕೆ ಯಾಕೆ ಬರಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ಸೊ ಹಾಗಾಗಿ ಅವರು ಕೂಡ ಎಕ್ಸೆಪ್ಟ್ ಮಾಡಿದರು. ನೀವು BE ಓದಿದ್ರೆ, ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀರಾ. ಓಕೆ, ಎಲ್ಲೋ ಒಂದು ಕಡೆ ಈ ಆಧ್ಯಾತ್ಮಿಕತೆ ನಿಮಗೆ ಒಂಥರ ಮೂಢನಂಬಿಕೆ ಅಂತ ಅನ್ನಿಸ್ಲಿಲ್ಲ ಸ್ಟಾರ್ಟಿಂಗಲ್ಲಿ? ಖಂಡಿತ ಫಸ್ಟು ನನಗೆ ಅನ್ನಿಸ್ಲಿಲ್ಲ. ಯಾಕೆ ಅಂದರೆ ಫಸ್ಟು ನನಗೆ ಜ್ಯೋತಿ ಅಂತ ನನಗೆ ಫೀಲಿಂಗ್ ಆಗಿತ್ತು ಒಂದು, ಮತ್ತು ನನಗೇನು ಅವರು ನಾಲೆಡ್ಜನ್ನು ಕೊಟ್ಟರು, ನಾನು ಸೈಂಟಿಫಿಕ್ ಆಗಿ ಅದನ್ನು ವಿಚಾರ ಮಾಡೋಕ್ಕೆ ಶುರು ಮಾಡಿದೆ. ಈ ಸ್ಪಿರಿಚುಯಾಲಿಟಿಗೆ ಏನಿದೆ ಆಧ್ಯಾತ್ಮಿಕತೆ, ಟೋಟಲಿ ಇಟ್ ಈಸ್ ಅ ಸೈನ್ಸ್ ಅಂತ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನೇ ಮಾಡಿದ್ದು. ಟೋಟಲಿ ನೋಡಿದೆ, ಅವ್ರು ಹೇಳಿದ್ದನ್ನು ಜಸ್ಟ್ ತಾವು ಹೇಳಿದಾಗೆ ಬ್ಲೈಂಡಾಗಿ ನೋಡಲಿಲ್ಲ, ನಾನು ಮೂಢನಂಬಿಕೆಯಿಂದ ನೋಡಲಿಲ್ಲ, ನಾನು ರಿಸರ್ಚ್ ಮಾಡಿದೆ ಅದನ್ನು. ಸೋಲ್ ಅಂದರೆ ಏನು, ಸುಪ್ರೀಂ ಸೋಲ್ ಅಂದರೆ ಯಾರು, ಆತ್ಮದಲ್ಲಿ ಏನು ಕ್ವಾಲಿಟೀಸ್ ಇದೆ, ಈ ಬಾಡಿ ಯಾವ ರೀತಿ ಆಗಿದೆ, ಸೋಲಲ್ಲಿ ಇರುವಂಥ ಕ್ವಾಲಿಟೀಸ್ ಹೇಗೆ ನನ್ನ ಬಾಡಿಗೆ ಎಫೆಕ್ಟ್ ಆಗುತ್ತೆ, ಇದನ್ನೆಲ್ಲ ನಾನು ಸ್ಟಡಿ ಮಾಡಿದೆ ಮತ್ತು ಪ್ರಾಕ್ಟಿಕಲ್ಲಾಗಿ ಅದನ್ನು ಉಪಯೋಗಿಸ್ದೆ ಜೀವನದಲ್ಲಿ. ಅದಕ್ಕೆ ಇಟ್ ಈಸ್ ಟೋಟಲಿ ಸೈನ್ಸ್ ಅಂತ ಅನ್ನಿಸ್ತು. ಈ ಸ್ಪಿರಿಚುಯಾಲಿಟಿ ಅನ್ನುವಂಥದ್ದು ಸೈನ್ಸ್ ಅಂತ ಅನ್ನಿಸ್ತು ನನಗೆ. ನೀವು ಈ ಜ್ಞಾನ ತಗೊಂಡ್ಮೇಲೆ ಆ ಸೇವಾ ಕೇಂದ್ರದಲ್ಲಿ ಯಾರಿದ್ರು, ಅಲ್ಲಿ ಬರುವಂಥ
ನಿಮ್ಮ ಥರನೇ ಕ್ಲಾಸ್ ಕೇಳೋದಕ್ಕೆ ಬರೋರು ಅಥವಾ ಸತ್ಸಂಗಕ್ಕೆ ಬರೋಂಥ ವ್ಯಕ್ತಿಗಳು ಯಾರೆಲ್ಲ ಇದ್ದರು ಅವರೆಲ್ಲ ನಿಮಗೆ ಯಾವ ರೀತಿ ಸಹಕಾರ ಕೊಟ್ಟರು? ಓಕೆ, ನಾನು 91ನಲ್ಲಿ ಈ ಜ್ಞಾನ ಮಾರ್ಗಕ್ಕೆ ಬಂದಿದ್ದು. ಆ ಸಮಯದಲ್ಲಿ ಹಾಸನದಲ್ಲಿ ಗಾಯತ್ರಿ ಬೇಂಜಿ ಅಂತ ಇದ್ದರು. ಓಕೆ, ಅವರು ನನಗೆ ತುಂಬ ಪಾಲನೆ ಕೊಟ್ಟರು, ತುಂಬ ಪ್ರೀತಿಯಿಂದ ನನಗೆ ಈ ಜ್ಞಾನ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರೇರಣೆ ಕೊಟ್ಟರು. ಜೊತೆಗೆ ನಮ್ಮ ತಂದೆ ಎವ್ರಿ ಡೇ ನಾನು ನಮ್ಮ ತಂದೆ ಜೊತೆಗೆ ನಾನು ಫೈನಲ್ ಇಯರ್ ಇಂಜಿನಿಯರಿಂಗ್ ಓದಬೇಕಾದ್ರೆ ಹೋಗ್ತಾಯಿದ್ದೆ. ಆಮೇಲೆ ಎಕ್ಸಾಮ್ ಟೈಮಲ್ಲಿ ಮಾತ್ರ ವೀಕ್ಲಿ ಒನ್ಸ್ ಹೋಗ್ತಾಯಿದ್ದೆ. ಏಕೆಂದರೆ ಎಕ್ಸಾಮ್ಗೆ ಓದ್ಕೋಬೇಕು ಅಂತ ಅವರು ನನಗೆ ಪ್ರಿಪೇರ್ ಆಗಬೇಕಲ್ಲ. ಅದಕ್ಕೆ ನನ್ನ ತಂದೆ ಹೇಳೋರು ಫಸ್ಟು ಚೆನ್ನಾಗಿ ಓದು, ಆಮೇಲೆ ನೀನು ಹೋಗುವಂತೆ ಅಂತ ಅವ್ರು ಹೇಳಿದ್ರು. ಅದಕ್ಕೋಸ್ಕರ ನನ್ನ ತಂದೆ ನನಗೆ ತುಂಬ ಇನ್ಸ್ಪಿರೇಷನ್ ಕೊಟ್ಟಿದ್ದು. ನಂತರ ಅಲ್ಲಿ ಬರುವಂಥ ಸ್ಟೂಡೆಂಟ್ಸ್ ಕೂಡ ನನಗೆ ಇನ್ಸ್ಪಿರೇಷನ್ ಕೊಟ್ಟರು. ಅಲ್ಲಿ ಗೀತಕ್ಕ ಅಂತ ಇದ್ದರು, ನಾರಾಯಣಿ ಅಕ್ಕ ಅಂತೇಳಿ, ಕನಕರತ್ನಕ್ಕ ಅಂತ ಕೆಲವೊಂದು ಸ್ಟೂಡೆಂಟ್ಸ್ಗಳು ನನಗೆ ಈ ಒಂದು ಜೀವನವನ್ನು ಮಾಡ್ಕೊಳ್ಳೋದಕ್ಕೆ ಅವ್ರು ನನಗೆ ಇನ್ಸ್ಪಿರೇಷನ್ ಕೊಟ್ಟರು. ಇನ್ನೊಬ್ಬರು ನಾರಾಯಣಿ ಅಕ್ಕ ಅಂತ ಇದ್ದರು, ಅವರ ಇಬ್ಬರು ಮಕ್ಕಳು ನನ್ನ ಕ್ಲಾಸ್ಮೇಟ್ಸ್ ಆಗಿದ್ದರು. ಅವರಿಬ್ಬರು ಈ ಜ್ಞಾನ ಮಾರ್ಗಕ್ಕೆ ಬಂದಿರಲಿಲ್ಲ. ಅವ್ರಿಗೆ ತುಂಬ ಇಷ್ಟ ಇತ್ತು ನನ್ನ ಮಕ್ಕಳನ್ನ ಇದೇ ಥರ ಮಾಡಬೇಕು ಅಂತ. ಆಮೇಲೆ ನಾನು ಅವರಿಬ್ಬರನ್ನ ಕರ್ಕೊಂಡು ಬಂದೆ. ನಾವು ಮೂವರು ಒಟ್ಟಿಗೆ ಕೋರ್ಸ್ ತೊಗೊಂಡಿದ್ದು ಆ್ಯಕ್ಚುಲಿ. ಈಗ ಅವರು ಪ್ರೊಫೆಸರ್ಸ್ ಆಗಿದ್ದಾರೆ, ಮಣಿಪಾಲಲ್ಲಿದ್ದಾರೆ. ಸೊ ನನಗೆ ಇದು ಜ್ಞಾನ ಸಂಪೂರ್ಣ ನನಗೆ ಇದಾಗೋಯ್ತು. ನನ್ನ ಜೀವನ ಅಂದ್ರೇ ಇದು ಅಂತ ತಿಳ್ಕೊಂಬಿಟ್ಟೆ. ನನ್ನ ಲೈಫನ್ನು ಭಗವಂತನಿಗೆ ಕೊಡಲೇಬೇಕು ಅಂತ ನಾನು ಫಸ್ಟ್ ಡೇನೇ ಡಿಸೈಡ್ ಮಾಡಿದೆ. ನಂತರ ಅದನ್ನು ಮೌಂಟ್ ಅಬುಗೆ ಹೋದ್ಮೇಲೆ ಅದು ಫುಲ್ ಇದಾಗೋಯ್ತು. ಸೊ ಹಾಗಾಗಿ ಅವರು ಕೂಡ ನಂಗೆ ಇನ್ಸ್ಪಿರೇಷನ್ ಕೊಟ್ಟರು. ನಿಮಗೆ ಈ ಆಧ್ಯಾತ್ಮಿಕ ಜ್ಞಾನವನ್ನು ಯಾರು ಕೊಟ್ಟರು, ಯಾರು ನಿಮಿತ್ತ ಇದ್ರಲ್ಲ, ಅವರಲ್ಲಿ ನೀವು ಏನು ವಿಶೇಷತೆಗಳನ್ನು ನೋಡಿದ್ರಿ? ಓಕೆ, ಸೊ ನನಗೆ ಯಾರು ಜ್ಞಾನ ಅಥವಾ ಕೋರ್ಸನ್ನು ಕೊಟ್ಟರು, ಗಾಯತ್ರಕ್ಕ ಅಂತೇಳಿ, ಅವರೀಗ ಮಡಿಕೇರಿನಲ್ಲಿದ್ದಾರೆ. ಅವರಲ್ಲಿ ವಿಶೇಷತೆ ಪ್ರೀತಿಯ ಪಾಲನೆ. ಅವ್ರು ನನಗೆ ತುಂಬ ಪ್ರೀತಿ ಮಾಡ್ತಿದ್ರು. ನಾನು ಲೆಕ್ಚರರ್ ಆಗಿದ್ದಾಗಲೂ ಕೂಡ ಅವರು ನನ್ನನ್ನು ಯಾವ ರೀತಿ, ಹೇಗೆ ನೀನು ಇದು ಮಾಡಬೇಕು, ಕ್ಲಾಸ್ ಮಾಡಬೇಕು, ನೀನು ಯಾವ ರೀತಿ ಡ್ರೆಸ್ ರುಟೀನಿಂದ ಹಿಡಿದು ಪ್ರತಿಯೊಂದು ಹೇಳಿಕೊಟ್ರು ನನಗೆ. ಮತ್ತು ಪ್ರೀತಿಯ ಪಾಲನೆ ಕೊಡ್ತಾಯಿದ್ರು. ಯಾರೇ ಬರಲಿ ಅವರು ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋರು. ಊಟ ತಿಂಡಿಲಿರ್ಬೋದು, ಒಂದು ಪ್ರೀತಿಯ ಮಾತಿನಲ್ಲಿರ್ಬೋದು, ಅದು ನನಗೆ ತುಂಬ ಪ್ರೇರಣೆ ಕೊಡ್ತು. ಮತ್ತು ನನಗೆ ಅನ್ನಿಸ್ತಿತ್ತು, ಇವರು 24 hours ಭಗವಂತನ ಮನೆಯಲ್ಲೇ ಇರ್ತಾರೆ, ಯಾವಾಗಲೂ ಮೆಡಿಟೇಷನ್ ಮಾಡ್ತಾರಲ್ಲ. ಸೊ ನಾನು ಆ ರೀತಿ ಯಾವಾಗ ಇರಬೇಕು ಅಂತ ಅನ್ನಿಸ್ತಿತ್ತು, ನಾನು ಹೀಗೆ ಇರಬೇಕಲ್ಲ ಅಂತ. ಏಕೆಂದರೆ ನಮ್ಮ ಮನೆಯಲ್ಲಿ ಸಮ್ಟೈಮ್ಸ್ ನಾನು ಲೆಕ್ಚರರ್ ಆದಮೇಲೆ ನಂಗೆ ದಿನ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಏಕೆಂದರೆ ನನಗೆ ಕ್ಲಾಸು 7ವರೆಗೆ ಇರ್ತಿತ್ತು. 7:30 to 12:30ವರೆಗೂ ಕ್ಲಾಸ್ ಇರ್ತಿತ್ತು. ಸೊ ಬಂದು ಪುನಃ ಇದಾಗ್ತಿತ್ತು, ಅಂದರೆ ಅಲ್ಲಿಂದ ಬರಬೇಕಿತ್ತಲ್ಲ. ಅದಕ್ಕೆ ನಾನೇನು ಮಾಡ್ತಿದ್ದೆ, ಫಸ್ಟು ಸೆಂಟ್ರಿಗೆ ಹೋಗಿ ಅಲ್ಲಿ ಸ್ವಲ್ಪ ಮೆಡಿಟೇಷನ್ ಮಾಡಿ ನಂತರ ನಾನು ಕಾಲೇಜ್ಗೆ ಹೋಗ್ತಾಯಿದ್ದೆ. ಮತ್ತೆ ಮುಗಿಸ್ಕೊಂಡು ಪುನಃ ಆಶ್ರಮಕ್ಕೆ ಬಂದು ಅಲ್ಲಿ ಭಗವಂತನಿಗೆ ಹೇಳಿಬಿಟ್ಟು ನಂತರ ನಾನು ಮನೆಗೆ ಬರ್ತಾಯಿದ್ದೆ. ಏಕೆಂದರೆ ಭಗವಂತ ಹೇಳ್ತಾರಲ್ಲ, ಈ ತನು ಮನ ಧನ ಎಲ್ಲ ಭಗವಂತನಿಗೆ ಒಪ್ಪಿಸ್ಬಿಟ್ರೆ ರೆಸ್ಪಾನ್ಸಿಬಿಲಿಟಿ ಅವ್ರದ್ದಾಗತ್ತೆ. ಸೊ ಹಾಗಾಗಿ ನಾನು ಅದೇ ರೀತಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಡ್ಕೊಳ್ತಾ ಇದ್ದೆ. ನೀವು ನಿಮ್ಮ ಸ್ಟೂಡೆಂಟ್ ಲೈಫಲ್ಲೂ ಸಹ ಈ ಆಧ್ಯಾತ್ಮಿಕತೆಯನ್ನು ನೋಡಿದಿರಿ, ನಿಮ್ಮ ಟೀಚಿಂಗ್ ಲೈಫಲ್ಲೂ ಸಹ ಈ ಆಧ್ಯಾತ್ಮಿಕತೆಯನ್ನು ನೋಡಿದಿರಿ. ಅಂದರೆ ಆಧ್ಯಾತ್ಮಿಕತೆ ಅನ್ನೋದು ಸ್ಟೂಡೆಂಟ್ ಲೈಫ್ಗಾಗಲಿ ಅಥವಾ ಟೀಚಿಂಗ್ ಲೈಫ್ಗಾಗಲಿ ಯಾವ ರೀತಿ ಹೆಲ್ಪ್ ಆಯಿತು? ರೈಟ್, ಸ್ಟೂಡೆಂಟ್ ಲೈಫಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸಂಟ್ರೇಷನ್, ಮತ್ತು ಯಾವುದು ನಮ್ಮದು ಡೈವರ್ಷನ್ ಆಗದೇ ಇರುವಂಥದ್ದು. ಏಕೆಂದರೆ ಗೊತ್ತಲ್ಲ, ಸ್ಟೂಡೆಂಟ್ ಲೈಫ್ ಈಸ್ ದಿ ಬೆಸ್ಟ್ ಲೈಫ್ ಅಥವಾ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ ಅಲ್ವಾ. ಸೊ ಅದು ಗೋಲ್ಡನ್ ಲೈಫ್ ಆಗಬೇಕು ಅಂದರೆ ಸ್ಟೂಡೆಂಟ್ ಹೇಗಿರಬೇಕು? ಹೌದು ಅಲ್ವಾ. ಏಕೆಂದರೆ ಸ್ಟೂಡೆಂಟ್ ಮೀನ್ಸ್ ವಾಟ್, ಹಿ ಮಸ್ಟ್ ಗಿವ್ ಅಟೆನ್ಷನ್ ಫಾರ್ ಹಿಸ್ ಸ್ಟಡೀಸ್ ಅಲ್ವಾ. ಸ್ಟಡೀಸ್ ಬಗ್ಗೆ ಅವನು ಗಮನ ಕೊಡಲೇಬೇಕಾಗತ್ತೆ. ಸೊ ನಾನು ಸ್ಟೂಡೆಂಟ್ ಆಗಿದ್ದಾಗ ನಾನು ಜಾಸ್ತಿ ಓದ್ತಾ ಇರಲಿಲ್ಲ, ನಾನು ಮೆಡಿಟೇಷನ್ ಜಾಸ್ತಿ ಮಾಡ್ತಾಯಿದ್ದೆ ಹೇಳಬೇಕು ಅಂದರೆ. ಆದರೆ 1/2 hour ಮೆಡಿಟೇಷನ್ ಮಾಡಿ ಒಂದು 10 minutes ಓದಿದರೆ ನನ್ನ ಮೆಮೊರಿ ಪವರ್ ಜಾಸ್ತಿ ಆಗ್ತಿತ್ತು. ಓಕೆ, 1 hour ಓದೋದನ್ನು 1/2 hour ಓದ್ತಾ ಇದ್ದೆ. ಮತ್ತು ಒಂದು ಸಲ ಓದಿದ್ದನ್ನು ಪುನಃ ಓದೋ ಅವಶ್ಯಕತೆ ಇರ್ತಿರಲಿಲ್ಲ. ಏಕೆಂದರೆ ನಾವು ಮೆಮೊರಿ ಮ್ಯಾನೇಜ್ಮೆಂಟ್ ಅಂತ ಕ್ಲಾಸಸ್ ಮಾಡ್ತೀವಿ. ಓಕೆ, ಆ ಕ್ಲಾಸಸ್ ಮಾಡೋದು ಏನು ನಾನು ಇವಾಗ ಮಾಡ್ತಾಯಿದ್ದೀನಿ, ಅದನ್ನು ನಾನು ಅಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಸ್ಟೂಡೆಂಟ್ ಲೈಫಲ್ಲೇ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಇವಾಗ ಮೆಮೊರಿ ಮ್ಯಾನೇಜ್ಮೆಂಟ್ ಅದೆಲ್ಲ ಕ್ಲಾಸಸ್ ಮಾಡುವಂಥದ್ದು.
ಸೊ ಎಷ್ಟು ನನ್ನ ಕಾನ್ಸಂಟ್ರೇಷನ್ ಇರ್ತಿತ್ತು ಅಂದರೆ ಆ ಸಬ್ಜೆಕ್ಟ್ ಓದಬೇಕಾದ್ರೆ ಆ್ಯಸ್ ಇಟ್ ಈಸ್. ಏಕೆಂದರೆ ನನ್ನ ಮೆಮೊರಿ ಏನಿರುತ್ತೆ ಅಥವಾ ನಮ್ಮ ಮೈಂಡ್ ಏನಿರುತ್ತೆ ಅದು ಪ್ಯೂರ್ ಆಗಿರುತ್ತೆ, ಕ್ಲೀನ್ ಆ್ಯಂಡ್ ಕ್ಲಿಯರ್. ಆಗ ನಾವೇನು ಓದ್ತೀವಿ ಆ್ಯಸ್ ಇಟ್ ಈಸ್ ಅದು ರೆಕಾರ್ಡ್ ಆಗುತ್ತೆ. ಸೊ ಯು ಆರ್ ಹ್ಯಾವಿಂಗ್ ಕಾನ್ಸಂಟ್ರೇಷನ್ ಆ್ಯಸ್ ವೆಲ್ ಎಸ್ ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದರೆ ಒಂದು ಎಕ್ಸ್ಟರ್ನಲ್ಲು ಕೂಡ ಇತ್ತು, ಮತ್ತೊಂದು ಇಂಟರ್ನಲ್ಲು ಡಿಸಿಪ್ಲಿನ್ ಇರಲೇಬೇಕಲ್ಲ. ಅದು ಸ್ಟೂಡೆಂಟ್ ಲೈಫಿಗೆ ವೆರಿ ವೆರಿ ಮಚ್ ನೆಸಸರಿ. ಅದಕ್ಕೆ ನಾನು ಸ್ಟೂಡೆಂಟ್ಸಿಗೆ ಹೇಳೋದು ಇಷ್ಟೇ, ಅವರು ಖಂಡಿತ ಮೆಡಿಟೇಷನ್ ಕಂಪಲ್ಸರಿ ಮಾಡಬೇಕು. ಎಷ್ಟು ರಾಜ್ಯೋಗ ಮೆಡಿಟೇಷನ್ ಅಭ್ಯಾಸ ಮಾಡ್ತೀರಾ ಅಷ್ಟೇ ಅವರಿಗೆ ಕಾನ್ಸಂಟ್ರೇಷನ್ನು ಜಾಸ್ತಿ ಆಗುತ್ತೆ, ಮೆಮರಿ ಪವರು ಜಾಸ್ತಿ ಆಗುತ್ತೆ, ವಿಲ್ ಪವರ್ ಇನ್ಕ್ರೀಸ್ ಆಗುತ್ತೆ, ಸೆಲ್ಫ್ ಕಾನ್ಫಿಡೆನ್ಸು ಜಾಸ್ತಿ ಆಗುತ್ತೆ. ಆಗ ಮತ್ತು ಪಾಸಿಟಿವ್ ಆಗಿರೋ ಕಾರಣ ಅವ್ರ ರಿಸಲ್ಟು ಚೆನ್ನಾಗಿ ಬರುತ್ತೆ. ಇದು ಸ್ಟೂಡೆಂಟ್ ಲೈಫ್ಗೆ. ನೆಕ್ಸ್ಟ್ ನೀವು ಟೀಚಿಂಗ್ದು ಕೇಳಿದರೆ, ಹೌದು, ಓಕೆ, ಟೀಚಿಂಗ್ದು ಕೂಡ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಸ್ ಎ ಟೀಚರಲ್ಲಿ ಏನು ಕ್ವಾಲಿಟೀಸ್ ಇರಬೇಕು, ಟೀಚರ್ ಅಂದರೆ ಹೇಗಿರಬೇಕು, ಆ ಟೀಚರ್ ಕ್ವಾಲಿಟೀಸ್ ಏನಿದೆ ಆ ಕ್ವಾಲಿಟೀಸ್, ಆ 7 ಆಲ್ಫಾಬೆಟ್ಸ್ದು ವ್ಯಾಲ್ಯೂಸ್ನೆಲ್ಲ ಅರ್ಥ ಮಾಡಿಕೊಂಡೆ ನಾನು. ಏಕೆಂದರೆ ಟಿ ಅಂದರೆ ಹೇಳ್ತೀವಿ ಟ್ಯಾಕ್ಟ್ಫುಲ್ನೆಸ್ ಅಂತ. ಟೀಚರು ಸ್ಟೂಡೆಂಟ್ ಜೊತೆಗೆ ಜಾಣ್ಮೆಯಿಂದ ನಾವು ವರ್ತನೆ ಮಾಡಬೇಕಾಗತ್ತೆ. ಈಗೋಯಿಸಮು ಇರಬಾರ್ದು, ನಮ್ಮಲ್ಲಿ ಅರೋಗೆನ್ಸು ಇರಬಾರ್ದು. ಓಕೆ, ಜಾಣ್ಮೆಯಿಂದ ನಡೆಸುವಂಥದ್ದು ಟ್ಯಾಕ್ಟ್ಫುಲ್ನೆಸ್ ಇತ್ತು. ಜೊತೆಗೆ ನಾನು ಎಲ್ಲ ಸ್ಟೂಡೆಂಟ್ಸ್ನ ಈಕ್ವಾನಮಿಟಿ, ಸಮಾನತೆಯಿಂದ ನೋಡ್ತಾ ಇದ್ದೆ. ಓಕೆ, ಮತ್ತು ಆ್ಯಕ್ಟಿವ್ ಆಗಿರುವಂಥದ್ದು. ನಾವು ಟೀಚರೇ ಸಪ್ಪೆ ಆಗಿದ್ದರೆ ಸ್ಟೂಡೆಂಟ್ಸ್ ಹೇಗೆ ಇದು ಮಾಡ್ತಾರೆ ಅಲ್ವಾ? ಆ್ಯಕ್ಟಿವ್ ಆಗೂ ಇರುವಂಥದ್ದು, ಅಲರ್ಟಾಗೂ ಇರುವಂಥದ್ದು, ಆ ರೀತಿ ಇದ್ದೆ. ಮತ್ತು ಚಿಯರ್ಫುಲ್ನೆಸ್, ಟೀಚರ್ದು ವಿಶೇಷ ಕ್ವಾಲಿಟಿ ಇದಿರಲೇಬೇಕು. ನಮ್ಮ ಫೇಸಲ್ಲಿ ಒಂದು ಹಸನ್ಮುಖತೆ, ಒಂದು ಚಿಯರ್ಫುಲ್ನೆಸ್, ವಾಟ್ ವಿ ಕಾಲ್ ಹರ್ಷಿತ ಮುಖತೆ, ಅದು ಕೂಡ ಸ್ಟೂಡೆಂಟ್ಸ್ಗೆ ಇಂಪ್ರೆಷನ್ ಆಗುತ್ತೆ. ಸೊ ದೇ ಆರ್ ಗೆಟಿಂಗ್ ಒಂಥರ ಇನ್ಸ್ಪಿರೇಷನ್ ಆಗುವಂಥದ್ದು. ಓಕೆ, ಪ್ರೇರಣೆ ಸಿಗುತ್ತೆ, ಕೇಳೋಣ ಅಂತ ಅವ್ರಿಗೂ ಅನ್ನಿಸ್ಬೇಕು. 1 ವೇ ಕಮ್ಯುನಿಕೇಷನ್ ಆಗಬಾರ್ದಲ್ಲ, 2 ವೇ ಕಮ್ಯುನಿಕೇಷನ್ ಇರಬೇಕು. ಸೊ ಅದನ್ನು ಕೂಡ ನಾನು ಅಡ್ಯಾಪ್ಟ್ ಮಾಡ್ಕೊಂಡಿದ್ದೆ. ನಂತರ ಹೆಲ್ದಿಯಾಗೂ ಕೂಡ, ಏಕೆಂದರೆ ಹೇಳ್ತೀವಲ್ಲ ಹೋಲಿಸ್ಟಿಕ್ ಹೆಲ್ತ್ ಅಂತ, ಫಿಸಿಕಲ್, ಮೆಂಟಲ್, ಸೋಷಿಯಲ್, ಸ್ಪಿರಿಚುವಲ್ ಆರೋಗ್ಯನೂ ಕೂಡ ಚೆನ್ನಾಗಿತ್ತು, ಮೆಂಟಲಿ, ಫಿಸಿಕಲಿ ಅದೆಲ್ಲ. ನಂತರ ರೆಸ್ಪಾನ್ಸಿಬಿಲಿಟಿನೂ ಇತ್ತು. ನನ್ನ ಈ ಸ್ಟೂಡೆಂಟ್ಸಿಗೆ ಭಗವಂತ ಕೊಟ್ಟಿರೋ ಡ್ಯೂಟಿ ಇದು. ಮತ್ತು ನಾನು ಯಾರನ್ನೇ ನೋಡ್ತಾ ಇದ್ರು ಸ್ಟೂಡೆಂಟ್ಸ್ನ, ಐ ಆಮ್ ಸೀಯಿಂಗ್ ಸ್ಟೂಡೆಂಟ್ಸ್ ಆ್ಯಸ್ ಎ ಸೋಲ್. ಏಕೆಂದರೆ ನಾನು ಮೊದಲೇ ಹೇಳಿದೆ, ನಾನು ಚಿಕ್ಕವಳಾಗಿದ್ದಾಗಲಿಂದ ಸೈಲೆಂಟಾಗಿದ್ದಿದ್ದು, ನನ್ನ ಜನರ ಜೊತೆ ಬೆರಿತಾನೇ ಇರಲಿಲ್ಲ. ನಾನು ಒಬ್ಬಳೇ ಲೋನ್ಲಿ ಆಗಿರೋಕ್ಕೆ ಇಷ್ಟಪಡ್ತಿದ್ದೆ, ಏಕಾಂತವಾಗಿರಬೇಕು. ಜಂಗುಳಿ ಅಂದರೆ ನಂಗೆ ಇಷ್ಟ ಆಗ್ತಿರಲಿಲ್ಲ, ಸೇರ್ತಾನೆ ಇರಲಿಲ್ಲ. ಆದರೆ ಇಷ್ಟು 100 ಜನ ಸ್ಟೂಡೆಂಟಿಗೆ ಕ್ಲಾಸ್ ಮಾಡಬೇಕು ಅಂದರೆ ಭಯನೂ ಇರುತ್ತಲ್ಲ. ಏಕೆಂದ್ರೆ ನನಗಿಂತ ದೊಡ್ಡವರು ಇರ್ತಿದ್ರು ಸ್ಟೂಡೆಂಟ್ಸ್ಗಳು, ಎಷ್ಟೋ ಜನ ಸ್ಟೂಡೆಂಟ್ಸ್ ನನಗಿಂತ ದೊಡ್ಡವರು ಇರೋರು. ಅದಕ್ಕೆ ನಾನು ಇಷ್ಟು ಅಂದ್ಕೊಂಡಿದ್ದೆ, ಎಲ್ಲ ಆತ್ಮಗಳು ಎಲ್ಲರ ಹಣೆ ಮಧ್ಯದಲ್ಲಿ ಜ್ಯೋತಿ ನೋಡ್ತಾ ಇದ್ದೆ. ನಾನು ಯಾರು ನೋಡಿದ್ರು ಸೋಲ್ ಅಂತ ಅನ್ನಿಸ್ತಿತ್ತು. ಐ ಆಮ್ ನಾಟ್ ಸೀಯಿಂಗ್ ದರ್ ಬಾಡಿ, ಶರೀರ ನಂಗೆ ಅನ್ನಿಸ್ತಾನೆ ಇರಲಿಲ್ಲ. ಸೊ ಐ ಆಮ್ ಸೀಯಿಂಗ್ ದಟ್ ಪಾಯಿಂಟ್ ಆಫ್ ಲೈಟ್, ಸ್ಟಾರ್ ನೋಡ್ತಾ ಇದ್ದೀನಿ ಅಂತ ಅನಿಸೋದು. ಅದಕ್ಕೆ ನನಗೆ ಫಿಯರ್ನೆಸ್ ಹೊಟ್ಟೋಯ್ತು, ಭಯ ತಾನಾಗೆ ಹೊಟ್ಟೋಯ್ತು. ಮತ್ತು ಸ್ಟೇಜ್ ಫಿಯರ್ ಬರಲಿಲ್ಲ. ಇಲ್ಲಾಂದ್ರೆ ಸ್ಟೇಜ್ ಫಿಯರ್ ಬಂದ್ಬಿಡುತ್ತಲ್ಲ, ಅಷ್ಟು ಮಕ್ಕಳು ಮುಂದೆ, ಅದು ದೊಡ್ಡವ್ರ ಮುಂದೆ ಕ್ಲಾಸ್ ಮಾಡಬೇಕು ಅಂದರೆ ಅವ್ರು ಏನಾದರೂ ಕ್ವಶನ್ಸ್ ಕೇಳಿದ್ರೆ ನಾನು ಆನ್ಸರ್ ಇಡಬೇಕಲ್ಲ. ಸೊ ಅದಕ್ಕೆ ಆ ಸ್ಟೇಜ್ ಫಿಯರ್ ಕೂಡ ಹೊರಟೋಯ್ತು. ಏನೇ ಕ್ವಶನ್ ಕೇಳಿದ್ರು ಆನ್ಸರ್ ಹೇಳುವಂಥ ಎಬಿಲಿಟಿ ನನ್ನಲ್ಲಿ ಬಂತು, ಆ ರೆಸ್ಪಾನ್ಸಿಬಿಲಿಟಿ ಇತ್ತು. ಸೊ ಹಾಗಾಗಿ ಟೀಚಿಂಗ್ ಲೈಫ್ಗೂ ಕೂಡ ಇದು ವೆರಿ ವೆರಿ ಇಂಪಾರ್ಟೆಂಟ್, ದಿಸ್ ರಾಜಯೋಗ ಮೆಡಿಟೇಷನ್. ಇದು ಮಾಡೋದ್ರಿಂದ ನಮಗೆ ಕಾನ್ಫಿಡೆನ್ಸು ಬರುತ್ತೆ, ವಿಲ್ ಪವರ್ ಇನ್ಕ್ರೀಸ್ ಆಗುತ್ತೆ, ಕ್ಲಾಸಸ್ಸು ಕೂಡ ಚೆನ್ನಾಗಿ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ನೀವು ಹೇಳಿದ್ರಿ ಈ ಆಧ್ಯಾತ್ಮಿಕತೆ ಅನ್ನೋದು ವಿದ್ಯಾರ್ಥಿ ಜೀವನಕ್ಕೆ ಮತ್ತು ಶಿಕ್ಷಕ ವೃತ್ತಿಗೆ ಎರಡಕ್ಕೂ ಲಾಭದಾಯಕ ಅಂತ. ಆದರೆ ಆಧ್ಯಾತ್ಮಿಕತೆಯನ್ನು ತಿಳಿಸುವಂಥ ಭಾಳಷ್ಟು ಸಂಸ್ಥೆಗಳಿದ್ದಾವೆ, ಭಾಳಷ್ಟು ಜ್ಞಾನ, ಹಲವಾರು ರೀತಿ ಜ್ಞಾನ ಇದೆ. ಆದರೆ ನಿಮಗೆ ಈ ಬ್ರಹ್ಮಕುಮಾರೀಸ್ನಲ್ಲಿ ಸಿಗುವಂಥ ಆಧ್ಯಾತ್ಮಿಕ ಜ್ಞಾನ ಏನಿದೆ ಅದರಲ್ಲಿ ಏನು ವಿಶೇಷತೆ ಕಂಡ್ರಿ? ಓಕೆ, ಕರೆಕ್ಟ್ ನೀವು ಹೇಳಿದ್ದು. ಈ ರೀತಿ ಸ್ಪಿರಿಚುವಲ್ ಯೂನಿವರ್ಸಿಟಿಗಳು ಎಷ್ಟೊಂದಿದೆ. ಓಕೆ, ಆದರೆ ಈ ಒಂದು ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಏನಿದೆ, ಇಲ್ಲಿ ಹೇಳಿಕೊಡುವಂತಹ ಆತ್ಮದ ವಿಚಾರ ಇರ್ಬೋದು. ಓಕೆ, ಆ ಆತ್ಮದ ವಿಚಾರದಲ್ಲಿ ಡೀಪಾಗಿ ಬರುವಂಥದ್ದು, ಆತ್ಮದಲ್ಲಿರುವಂಥ ಫ್ಯಾಕಲ್ಟೀಸ್ ಏನಿದೆ, ಮನಸ್ಸಿರ್ಬೋದು, ಓಕೆ, ನಂತರ ಬುದ್ಧಿ ಇರ್ಬೋದು, ಸಂಸ್ಕಾರ ಅನ್ನುವಂಥದ್ದು, ಮತ್ತು ಸೋಲ್ ಕಾನ್ಷಿಯಸ್ಸಲ್ಲಿದ್ದಾಗ ಏನು ಬೆನಿಫಿಟ್ಸ್ ಆಗುತ್ತೆ,
ನಾನು ಸೋಲ್ ಅಂತ ತಿಳ್ಕೊಂಡಾಗ ಯಾವ ರೀತಿ ಲಾಭ ಆಗುತ್ತೆ, ಅದೇ ನನ್ನ ಬಾಡಿ ಅಂತ ತಿಳ್ಕೊಂಡಾಗ ಏನೆಲ್ಲ ಲಾಸ್ ಆಗುತ್ತೆ, ನಮಗೆಷ್ಟು ನಷ್ಟ ಆಗುತ್ತೆ. ನಂತರ ಅಬೌಟ್ ದ ಗಾಡ್, ಭಗವಂತನ ಬಗ್ಗೆ ಸರಿಯಾಗಿ ಯಥಾರ್ಥವಾದಂಥ ಪರಿಚಯವನ್ನು ನನ್ನ ಮಟ್ಟಿಗೆ ನೋಡಬೇಕು ಅಂದರೆ ಎಲ್ಲೂ ಕರೆಕ್ಟಾಗಿ ತಿಳಿಸಿಲ್ಲ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಭಗವಂತನೇ ತಿಳಿಸಿರುವಂಥ ವಿಚಾರ. ಸೊ ಅದು ಕರೆಕ್ಟಾಗಿರುವಂಥದ್ದು ಸತ್ಯ ಅಂತ ನನಗನ್ನಿಸ್ತು. ಏಕೆಂದರೆ ಭಗವಂತ ಸತ್ಯಂ ಶಿವಂ ಸುಂದರಂ, ಹೀಸ್ ಪಾಯಿಂಟ್ ಆಫ್ ಲೈಟ್, ಸುಪ್ರೀಮ್ ಎನರ್ಜಿ, ಸುಪ್ರೀಮ್ ಸೋಲ್ ಅಂದರೆ ಈಸ್ ಆಲ್ಸೋ ಎನರ್ಜಿ, ಶಕ್ತಿ, ಆದರೆ ಸುಪ್ರೀಮ್ ಅಂತ. ಸೊ ನನಗೆ ಅದರಲ್ಲಿ ಏನು ಒಂದು ಭಗವಂತನ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಮತ್ತು ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು. ಒಂದು ಥಿಯರಿ ಇಷ್ಟ ಆಯಿತು, ಭಗವಂತ ಎಲ್ಲಿದ್ದಾರೆ, ನೋಡೋಕ್ಕೆ ಯಾವ ರೀತಿ ಇದ್ದಾರೆ, ಓಕೆ, ಅವ್ರ ಜೊತೆ ನಾನು ಯಾವ ಸಂಬಂಧವನ್ನು ಜೋಡಿಸ್ಬೇಕು, ಎಲ್ಲ ರಿಲೇಷನ್ಶಿಪ್ಪಲ್ಲೂ ಅವ್ರನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಅದು ನಾನು ಮಾಡ್ತಾ ಇದ್ದೆ. ಓಕೆ, ಮತ್ತು ಎಲ್ಲ ಕ್ವಾಲಿಟೀಸ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೆ. ನಾನು ಒಬ್ಬಳೇ ಇದ್ದರೂ ಕೂಡ ನನಗೆ ಯಾವತ್ತೂ ಫೀಲ್ ಆಗಲಿಲ್ಲ ನಾನು ಒಬ್ಬಳೇ ಇದ್ದೀನಿ ಅಂತ. ನಾನು ಎಲ್ಲೇ ಹೋಗಬೇಕಾದ್ರೂ ಮೊದಲು ಒಬ್ಬಳೇ ಹೋಗ್ತಿರ್ಲಿಲ್ಲ, ಒಂಥರ ಯಾರಾದರೂ ಬೇಕು ಅನ್ಸೋದು, ಭಯ ಅನ್ಸೋದು. ಬಟ್ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಹೋದ ನಂತರ, ಅಲ್ಲಿ ನಾನು ಮೆಡಿಟೇಷನ್ ಅಭ್ಯಾಸ ಮಾಡಿದ ನಂತರ, ಈ ರಾಜಯೋಗವನ್ನು ಅಭ್ಯಾಸ ಮಾಡಿದ ನಂತರ ನನ್ನ ಜೊತೆ ಸದಾ ಭಗವಂತ ಇರ್ತಾರೆ, ನಾನು ಯಾಕೆ ಭಯ ಪಡಬೇಕು. ಸೊ ಭಗವಂತನ ಜೊತೆಲಿದ್ದಾಗ ನನ್ನ ಜರ್ನಿ ಚೆನ್ನಾಗೇ ಇರುತ್ತೆ ಅಂಥೇಳಿ ನನಗೆ ಫುಲ್ ಕಾನ್ಫಿಡೆನ್ಸ್ ಬಂತು. ಅದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ತಿಳಿಸುವಂಥ ಪರಮಾತ್ಮನ ವಿಚಾರ ಇರ್ಬೋದು, ಆತ್ಮದ ವಿಚಾರ ಇರ್ಬೋದು, ಜೊತೆಗೆ ಈ ಜಗತ್ತು ಏನಿದೆ ಈಗ ಎಲ್ಲರೂ ತಿಳಿಸ್ತಿರೋ ಹಾಗೆ ಕಲಿಯುಗ ಅಂತ್ಯ ಆಗ್ತಾ ಇದೆ, ನವಯುಗ ಬರ್ತಾ ಇದೆ. ಯಾವುದು ಗೋಲ್ಡನ್ ಏಜ್ ಅಂತ ಹೇಳ್ತೀವಿ, ಸ್ವರ್ಣಿಮ ಯುಗ ಬರ್ತಾ ಇದೆ. ಆ ಯುಗಕ್ಕೆ ಹೋಗೋದಕ್ಕೆ ನಾವು ಏನು ಕ್ವಾಲಿಫಿಕೇಷನ್ ಬೇಕೋ ಆ ಎಜುಕೇಷನನ್ನು ಇಲ್ಲಿ ಮಾತ್ರ ಕಲಿಸ್ಕೊಡೋದು, ಇನ್ನೆಲ್ಲೂ ಕೂಡ ಕಲಿಸ್ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅದು ನನಗೆ ನಿಶ್ಚಯ ಬಂತು. ಇಲ್ಲಿ ಬಂದರೆ ಮಾತ್ರ ನಾನು ಒಂದು ದೇವತೆ ಆಗೋದಕ್ಕೆ ಸಾಧ್ಯ, ಆ ಕ್ವಾಲಿಟಿ ಬರೋದಕ್ಕೆ ಸಾಧ್ಯ, ನಾನು ಸ್ವರ್ಣಿಮ ಯುಗಕ್ಕೆ ಹೋಗಲೇಬೇಕು ಅಂಥೇಳಿ ನಾನು ಆ ಒಂದು ಕಾನ್ಫಿಡೆನ್ಸಿಂದ ಇಲ್ಲಿಗೆ ಬಂದಿದ್ದು. ಸೊ ಈ ರೀತಿ ವಿಚಾರ ಯಾವುದೇ ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ತಿಳಿಸೋದಿಲ್ಲ. ಅದಕ್ಕೆ ನನಗೆ ಇದು ತುಂಬ ಇಷ್ಟ ಆಯಿತು. ಯಾಕಂದರೆ ನೀವು ಇವತ್ತಿನ ಈ ಸಂಚಿಕೆಯಲ್ಲಿ ಭಾಳಷ್ಟು ಹೊಸ ಹೊಸ ವಿಷಯಗಳನ್ನು ತಿಳಿಸ್ಕೊಟ್ರಿ. ಓಕೆ, ಇನ್ನೂ ಅನೇಕ ವಿಷಯಗಳನ್ನು ನಿಮ್ಮ ಹತ್ರ ತಿಳ್ಕೊಳ್ಳೋದಿದೆ. ಅದನ್ನೆಲ್ಲ ನಾನು ಮುಂದಿನ ಸಂಚಿಕೆಯಲ್ಲಿ ನಮ್ಮ ದರ್ಶಕರಿಗೆ ಮುಟ್ಟಿಸ್ತೀನಿ. ಓಕೆ, ಈ ಸಂಚಿಕೆಗೆ ನೀವು ಬಂದು ನಮ್ಮ ದರ್ಶಕರಿಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಆಧ್ಯಾತ್ಮಿಕತೆ ಒಬ್ಬ ವಿದ್ಯಾರ್ಥಿ ಜೀವನಕ್ಕೆ ಮತ್ತು ಒಬ್ಬ ಶಿಕ್ಷಕ ವೃತ್ತಿಗೆ ಹೇಗೆಲ್ಲ ಲಾಭದಾಯಕ ಅಂತ, ಅದರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಅನೇಕ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.